ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಹಾರೋಸ್ಕೋಪ್, ಬಿಕಾಸ್ ಟೈಮಿಂಗ್ಸ್ ನನ್ಗೆ ಗೊತ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ನ್ಯೂಮರಾಲಜಿ ಪ್ರಕಾರ ಹಾಗೆ ಕೆಲವೊಂದು ಸೀಕ್ರೆಟಿವ್ ಅಂಶಗಳನ್ನ ನಿಮ್ಗೆ ನಾನು ಶೇರ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ, ಅದೇ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ದಾರೆ, ಅವರ ಆತ್ಮೀಯರು ಅಂತ ಅವರು ಆ ಒಂದು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರ ಆಪ್ತರು, ಅವರ ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಗೊತ್ತಿರುವಂತಹ ವ್ಯಕ್ತಿಗಳು. ಅದು ಟೈಮಿಂಗ್ಸ್ ನ ನಾನು ತಗೊಂಡಿದ್ದೀನಿ. ಹಾಗೆ ಅದೇ ವಿಡಿಯೋದಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದೀರಾ, ಶುಕ್ರ 10ನೇ ಮನೆ. ಸೊ ನ್ಯಾಚುರಲ್ ಆಗಿ ಸಿಂಹ ಲಗ್ನಕ್ಕೆ ಬ್ಲಾಂಕ್ ಚಾರ್ಟ್ ಅನಾಲಿಸಿಸ್ ಆದ್ರೆ ಶುಕ್ರ 10 ಮತ್ತು 3ನೇ ಮನೆ ಆಗುತ್ತೆ. ಸೊ ಹೇಗೆ ಸಿಬ್ಲಿಂಗ್ಸ್ ಜೊತೆ ಅಂತ ಹೇಳಿ, ಡಿಪೆಂಡಿಂಗ್ ಆನ್ ವೀನಸ್ ಪ್ಲೇಸ್ಮೆಂಟ್ ಆನ್ ಯುವರ್ ಹಾರೋಸ್ಕೋಪ್. ಸೊ ಯಾಕೆ ಅಂತ ಹೇಳಿದ್ರೆ, ಶುಕ್ರನ ಒಂದು ಪರಿಸ್ಥಿತಿನ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ನಿಮ್ಗೂ ಅವ್ರಿಗೂ ಒಡನಾಟ ಕಮ್ಮಿ ಇರೋದಾಗಿರಬಹುದು, ಅಥವಾ ಅದು ನವಾಂಶದಲ್ಲಿ ಹೇಗಿದೆ ಎಲ್ಲ ಅಂಶಗಳು ತಗೊಳ್ತೀವಿ. ಬಟ್ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಒಂದು ಬೆಳವಣಿಗೆ ಅವ್ರಿಗೆ ಇಷ್ಟ ಆಗದೆ ಇರಬಹುದು, ಅಂಡರ್ಸ್ಟ್ಯಾಂಡಿಂಗ್ ಬರ್ದೇ ಇರಬಹುದು, ಇಲ್ಲ ನೀವೊಂದ್ ಕಡೆ ಓದೋದು ಅಥವಾ ಅವರೊಂದು ಕಡೆ ಓದೋದು, ಆಫ್ಟರ್ ಮ್ಯಾರೇಜ್ ಅದರ್ ಕಂಟ್ರೀಸ್, ಈ ತರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಈಗ ಹಾರೋಸ್ಕೋಪ್ಗೆ ನಾನು ತಗೊಂತೀನಿ. ಯಾವುದೇ ಒಬ್ಬ ಪೊಲಿಟಿಷಿಯನ್ ಆಗಿರ್ಲಿ, ಅಥವಾ ಪೊಲಿಟಿಷಿಯನ್ ಅಥವಾ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ, ಅಥವಾ ಆ ವ್ಯಕ್ತಿಯ ಫ್ಯಾಮಿಲಿಯ ಹಿನ್ನೆಲೆ ರಿಚ್ ಇದೆ ಅಂತ ಹೇಳಿದ್ರೆ, ನಮ್ಗೆ ಲಗ್ನದಲ್ಲಿ ಸೂರ್ಯ D10 ಅಲ್ಲಿ ಬರ್ಬೇಕು. ಸೊ ಹಾಗಾಗಿ D1 ಅಲ್ಲಿ ಬರ್ಬೇಕು. ಅದು ಬಿಟ್ರೆ ಸೆಕೆಂಡ್ ಆಪ್ಷನ್ 10ನೇ ಮನೆ ಸೂರ್ಯ, ಅದು ಬಿಟ್ರೆ 11ನೇ ಮನೆ ಸೂರ್ಯ. ಸೊ ಈ ಮೂರು ವಿಭಾಗಗಳಲ್ಲಿ ಸೂರ್ಯ ಬಂದಾಗ ನಮ್ಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಕುಟುಂಬದ ಹಿನ್ನೆಲೆ ಅಥವಾ ರಿಚ್ ಕ್ಯಾಟಗರಿಗೆ ತಗೋತೀವಿ. ಸೊ ಹಾಗಾಗಿ ಸೊ ಇಲ್ಲಿ ನಾನು D1, D9, D10 ಮೂರು ಚಾರ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಖಂಡಿತ ಅಟ್ ದ ಏಜ್ ಆಫ್ 41 ವರೆಗೂ ಅವರು ಆಚೆ ಬರೋದಿಲ್ಲ. 41 ಆದ್ಮೇಲೆ ಬರ್ತಾರ? ಇಲ್ಲ. ಅಟ್ ದ ಏಜ್ ಆಫ್ 41 ಆದ್ಮೇಲೆ ಅವ್ರಿಗೆ 48 ವರ್ಗುನು ವಿಪರೀತ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾರೆ. ಯಾಕಂತ ಹೇಳಿದ್ರೆ D9 ಅಲ್ಲಿ ಸೊ 6th ನವಾಂಶ ಹೋಗಿರೋದ್ರಿಂದ. ಸೊ ಬನ್ನಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2036 ಆ ಪೀರಿಯಡ್ ಅಲ್ಲಿ ಅವ್ರಿಗೆ ಲೈಕ್ ಒಂದು ಪಾಸಿಟಿವ್ ಟೈಮ್ ಸಪೋರ್ಟಿಂಗ್ ಅಂತ, ಆ ಒಂದು ಪೀರಿಯಡ್ ಅಲ್ಲಿ ಅದು ರಾಜಕೀಯವಾಗಿರಬಹುದು, ಅಥವಾ ಗೋಚರದಾಗಿರಬಹುದು, ಅಥವಾ ಅವರ ಒಂದು ವೈಯಕ್ತಿಕ ಆಗಿರಬಹುದು. ಬಟ್ ಏನೇ ಆದ್ರೂ ನಂಬರ್ 1. ಸೊ ಇಲ್ಲಿ ನಮ್ಗೆ ಆಗಸ್ಟ್ 5, 1990 6:20 ಮೈಸೂರು ಅಂತ ಕೊಟ್ಟಿದ್ದಾರೆ. ಯಾರು ಇವ್ರ ಆಪ್ತರು ಅಂತ ಹೇಳಿದ್ರಲ್ಲ ಅವ್ರು. ನೆಕ್ಸ್ಟ್ ನಾನೀಗ ನಿಮ್ಗೆ ಚಾರ್ಟ್ ನ ಅನಾಲಿಸ್ ನ ಮಾಡ್ತಾ ಹೋಗ್ತೀನಿ. ಆ ಲಾಸ್ಟ್ ವಿಡಿಯೋದಲ್ಲಿ ನಾನು D1ಗೆ ಲಗ್ನ ನಾನು ಬೇರೆ ತಗೊಂಡಿದ್ದೆ. ಯಾವ್ದು, ಬಿಕಾಸ್ ನಂಗೆ ಟೈಮ್ ಗೊತ್ತಿಲ್ಲ, ಅದ್ರ ಆಧಾರದ ಮೇಲೆ ತಗೊಂಡಿದ್ದೆ. ಸೊ ಕನ್ಯಾ ತಗೊಂಡಿದ್ದೆ. ಗ್ರಹಗಳಲ್ಲೇ ಇರುತ್ತೆ, ಲಗ್ನಗಳ ಮಾತ್ರ ಚೇಂಜ್ ಆಗುತ್ತಲ್ಲ. ಸೊ ಹಾಗಾಗಿ ಈ ಒಂದು D1 ಅಲ್ಲಿ ನಾನು ಲಗ್ನ ಕರ್ಕಾಟಕ, ಸೂರ್ಯ ಅಲ್ಲೇ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಗುರು ಅಲ್ಲೇ ಇದ್ದಾರೆ. ಸೊ 6ನೇ ಮನೆ ಅಧಿಪತಿ ಲಗ್ನದಲ್ಲಿ, ಹಾಗೆ 9ನೇ ಮನೆ ಅಧಿಪತಿ ಕೂಡ. ನೆಕ್ಸ್ಟ್ ಸೊ ಕೇತು ಅಲ್ಲೇ ಇದ್ದಾರೆ. ಸೊ ನ್ಯಾಚುರಲ್ ಆಗಿ ನಾವು ಇವ್ರಿಗೆ 5th ಹೌಸ್ಗೆ ಕೇತುಗಾರಕ ತಗೊಂತೀವಿ. ಸೊ ಅದಾದ ನಂತರ ಸೆಕೆಂಡ್ ಹೌಸ್ ಅಲ್ಲಿ ಮರ್ಕಿರಿ, ಸೊ ಅಂತ ಹೇಳಿದ್ರೆ ಬುಧ. ಹಾಗೆ ನಾವು 6ನೇ ಮನೆಯಲ್ಲಿ ಶನಿ ರೆಟ್ರೋಗ್ರೇಡ್. ಸೊ 7ನೇ ಮನೆಯಲ್ಲಿ ಚಂದ್ರ ರಾಹು, ಮೂನ್ ರಾಹು. ಹಾಗೆ ನಮ್ಗೆ 10ನೇ ಮನೆ ಕುಜ. ಸೊ ಮಾರ್ಸ್ 10th house, ಓನ್ ಹೌಸ್, ಎಕ್ಸಾಲ್ಟೇಷನ್. ಅಂಡ್ ವೀನಸ್ 12th house ಅಂದ್ರೆ 12ನೇ ಮನೆ ಶುಕ್ರ D1 ಅಲ್ಲಿ. ಸೊ D1 D9 ಬರೋಣ. D9 ಫ್ರೂಟ್. ಸೊ ಯೂಶಲಿ ಎಲ್ಲರೂ ಏನ್ ಮಾಡ್ತಾರೆ, D9 ಅಲ್ಲಿ ಇರೋದನ್ನೇ ನೋಡಿ 12ನೇ ಮನೆ ಶುಕ್ರ ಎಕ್ಸಲೆಂಟ್, ಅಥವಾ ಶುಕ್ರ ಉಚ್ಚ, ಶುಕ್ರ ಫ್ರೆಂಡ್ಲಿ ಮನೆ, ಈ ತರ ತಗೋತಾರಲ್ಲ. ಹಾಗಾಗಿ ಲಗ್ನ ಅವ್ರಿಗೆ D9 ಅಲ್ಲಿ ಧನುರ್ ಬಂದಿದೆ. ಸೊ 6th ನವಾಂಶ. ಸೊ D1 to D9 6th ನವಾಂಶ. ಲಗ್ನದಲ್ಲೇ ಸೂರ್ಯ, ಲಗ್ನದಲ್ಲೇ ಶನಿ, 2ನೇ ಮನೆ ಚಂದ್ರ. ಸೊ ನೆಕ್ಸ್ಟ್ 5ನೇ ಮನೆ ರಾಹು, ಮೇಷದಲ್ಲಿ ರಾಹು. ಶುಕ್ರ ಇಲ್ಲಿ ಕೂಡ ವೃಷಭದಲ್ಲಿ 6ನೇ ಮನೆಯಲ್ಲಿದ್ದಾರೆ. ಜುಪಿಟರ್ ಮತ್ತೆ ಮರ್ಕ್ಯುರಿ. ಸೊ ಇದು ಫ್ರೂಟ್. ಪ್ರತಿಯೊಬ್ಬ ಮನುಷ್ಯನಿಗೆ, ಇವ್ರಿಗಂತ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಕುಜಕೇತು ಫ್ರೂಟ್. ವಾಟ್ ಈಸ್ ದ ಫ್ರೂಟ್ ಆಫ್ ಮೈ ಲೈಫ್ ಅಂತ ಕೇಳ್ತೀರಲ್ವಾ, ಅದಕ್ಕೆ ನಮ್ಗೆ ಫ್ರೂಟ್ ಯಾವಾಗ ಸಿಗುತ್ತೆ? ಇದು ನಾರ್ಮಲ್ ಪಂಡಿತರ ತರ ಜಸ್ಟ್ ಪಂಚಾಂಗ ನೋಡಿ ಅಥವಾ ಜನ್ಮ ಜಾತಕ ನೋಡಿ ಹೀಗೆ ಹಾಗೆ ಆ ತರ ಬರೋದಿಲ್ಲ.
ಸೊ ಇಲ್ಲಿ ಪ್ರತಿಯೊಂದು ನಾವು ಗಮನ ಹರಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಚಾರ್ಟ್ ನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಸಬ್ಜೆಕ್ಟ್ ಯಾರಾದ್ರು ಗೊತ್ತಿದ್ರೆ ಡೈರೆಕ್ಟ್ ಆಗಿ ಅಷ್ಟಕ ವರ್ಗಕ್ಕೆ ಹೋಗ್ಬೇಡಿ. ಫಸ್ಟ್ ಇಲ್ಲಿ ಕ್ಲಿಯರ್ ಮಾಡಿ, ಅದಾದ್ಮೇಲೆ ಅಲ್ಲಿ ಹೋಗಿ. ಅಗೈನ್ D10 ಲಗ್ನ ಇವ್ರಿಗೆ ವರ್ಗೋ ಲಗ್ನ. ಸೊ ಸೂರ್ಯ ಲಗ್ನದಲ್ಲಿ, ಚಂದ್ರ ಲಗ್ನದಲ್ಲಿ, ಅದಾದ ನಂತರ ಇವರಿಗೆ ಕುಜ 3ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ, ನೆಕ್ಸ್ಟ್ 5ನೇ ಮನೆಯಲ್ಲಿ ಬುಧ ಮತ್ತೆ ರಾಹು, ನೆಕ್ಸ್ಟ್ ಶುಕ್ರ ಇಲ್ಲಿ ಕೂಡ 6ನೇ ಮನೆಯಲ್ಲಿ, ಇದು ಕುಂಭ ಮನೆ, ಗುರು ಮೇಷದಲ್ಲಿ 8ನೇ ಮನೆಯಲ್ಲಿ, ನೆಕ್ಸ್ಟ್ ಕೇತು 11ನೇ ಮನೆಯಲ್ಲಿ, 12ನೇ ಮನೆ ಶನಿ ರೆಟ್ರೋಗ್ರೇಡ್. ಜನ್ಮ ಜಾತಕದಲ್ಲಿ ರೆಟ್ರೋ ಇದ್ರೆ ಇಲ್ಲಿ ರೆಟ್ರೋಗ್ರೇಡ್ ಇರುತ್ತೆ, ಅದು ಕಾಮನ್ ಎಲ್ಲರಿಗೂ. ಹಾಗಾಗಿ ದಯವಿಟ್ಟು ಚಾರ್ಟ್ ನ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಏನ್ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಅಂತ ಹೇಳಿ, ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಶನಿ ಮತ್ತೆ ಶುಕ್ರಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಯಾವುದೇ ಜಾತಕನ D1, ಸೊ D9 ಅಲ್ಲಿ ಫ್ರೂಟ್ ಅಲ್ಲಿ 6, 8, 12 ಬಂದಾಗ, ಸೊ ಲಗ್ನಾಂಶ D9 ಅಲ್ಲಿ 6, 8, 12 ತಗೊಂಡಿದೆ ಅಂತ ಹೇಳಿದ್ರೆ ಋಣ, ರೋಗ, ಶತ್ರು, ಬಾಧೆ, ಆರೋಗ್ಯ ಸಮಸ್ಯೆ, ಜೀವನದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಸೊ ಇವ್ರಿಗೆ ಧನು ಲಗ್ನ, ಸೊ D1 to D9 ಸಿಕ್ಸ್ತ್ ಲಗ್ನ, ಸಿಕ್ಸ್ತ್ ನವಾಂಶ ಹೋಗಿರೋದ್ರಿಂದ ಸೊ ಹಾಗೆ ನಾವು ನೋಡ್ಬೇಕಾಗುತ್ತೆ. ಅಂಡ್ ಜನ್ಮ ಜಾತಕದಲ್ಲೂ ನಾವೆಲ್ಲರೂ ಫಸ್ಟ್ ನೋಡ್ಬೇಕಾಗಿರೋದು ಲಗ್ನ. ಲಗ್ನಾಧಿಪತಿ ಅಷ್ಟಮಾಧಿಪತಿ ಜೊತೆಗೆ ಕೂತು ಲಗ್ನನ ನೋಡ್ತಾ ಇದ್ದಾರೆ. ಹಾಗೆ ಡಿಸ್ಪಾಸಿಟರ್ ಸ್ಯಾಟ್ರನ್ 6th house ಅಲ್ಲಿ, ಅಗೇನ್ ಸೊ 6th ಲಾರ್ಡ್ ಇನ್ ಲಗ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೆ ಏನಂತ ಹೇಳಿ. ಹೆಲ್ತ್ ಇಶ್ಯೂಸ್ ಇದೆ ಇವ್ರಿಗೆ. ಇವರು ಮಗು ಹುಟ್ಟಿದಾಗ ಇರಬಹುದು. ಸೊ ಡೆಫಿನೆಟ್ಲಿ 9ರಿಂದ 12 ವಯಸ್ಸಿನ ಮಧ್ಯೆ ಕೂಡ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಬಂದಿರುತ್ತೆ. ಅದು ಜನ್ಮ ಜಾತಕದಲ್ಲಿ ಗೊತ್ತಾಗ್ಬೋದು, ಅಥವಾ ಹುಟ್ಟಿದಾಗ 6 ವರ್ಷದ ಒಳಗಡೆ, ಮಗು ಹುಟ್ಟಿದಾಗ 6 ವರ್ಷದ ಒಳಗಡೆ ಡೆಫಿನೆಟ್ಲಿ ಇವ್ರಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಕೊಂಡಿರ್ತಾರೆ. ಅದು ಮೇಜರ್ ಆಗಿ ಆಗ ಇರೋದಿಲ್ಲ. ಬಟ್ ಈಗ ಇದು ಯಾವಾಗ, ಸೊ ಏಜ್ ಆಗ್ತಾ ಆಗ್ತಾ ದಶಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಹೋಗುತ್ತೆ. ಸೊ ಮಕರ ರಾಶಿ ಉತ್ತರಾಷಾಢ 2ನೇ ಪಾದ. ಸೊ ಕರ್ಕಾಟಕ ಲಗ್ನ 21 ಡಿಗ್ರಿಗೆ ಕೂತ್ಕೊಂಡಿದೆ. ಸಿ ಮೃತ್ಯು ಭಾವದಲ್ಲಿ ಯಾವ್ದಾದ್ರು ಪ್ಲಾನೆಟ್ಸ್ ಇದೆಯಾ ಅಂತ ಹೇಳಿದ್ರೆ ಸದ್ಯಕ್ಕೆ ಮೃತ್ಯು ಭಾವದಲ್ಲಿ ಯಾವ್ದು ಇಲ್ಲ. ಇನ್ನು ಪುಷ್ಕರ ನವಾಂಶಕ್ಕೆ ಅದಾದ್ಮೇಲೆ ಹೋಗೋಣ. ಸೊ ಈಗ ನಾನು ಲಗ್ನದಲ್ಲಿ ಲಗ್ನಾಧಿಪತಿ ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ಸೊ ಎಂಟೈರ್ ಲೈಫ್ ಅಲ್ಲಿ ಲಗ್ನ ಲಾರ್ಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದಾಗ ಲೈಫು ಕಷ್ಟ ಆಗುತ್ತೆ. ಸೊ ಯಾವ ರೀತಿ ಕಷ್ಟ ಆಗುತ್ತೆ? ನಾರ್ಮಲ್ ಪೀಪಲ್ಗೆ ಈಗ ಇವ್ರಿಗೆ ಬ್ಯಾಕಪ್ ಇದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ, ಸೊ ಇದೆಲ್ಲ ನೀವು ತಗೋಬಹುದು. ನಾರ್ಮಲ್ ಮನುಷ್ಯನಿಗಾದ್ರೆ ಆರೋಗ್ಯ ಸಮಸ್ಯೆ, ಸೊ ದಿನನಿತ್ಯದ ಜೀವನದ ಕಷ್ಟಗಳು, ಸೊ ಈ ತರ ಇರುತ್ತೆ. ಋಣ, ರೋಗ, ಶತ್ರು, ಸೊ ಕಟ್ಟಿಟ್ಟ ಬತ್ತಿ ಮಗು ಹುಟ್ಟಿದಾಗ್ಲೇ ಇರುತ್ತೆ. ಅಷ್ಟಮಾಧಿಪತಿ ಯಾವತ್ತು ಲಗ್ನನ ನೋಡುವ ಹಾಗೆ ಇಲ್ಲ. ಕ್ಲಿಯರಾ? ಸೊ ನಿಮ್ಮ ಪ್ರಶ್ನೆ ಲಗ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಈಗ D9 ಬರ್ತೀನಿ. ಫ್ರೂಟ್ ಏನು ಇವ್ರಿಗೆ? ಫ್ರೂಟ್ ಏನು? ಯಾಕೆ ಹೆಣ್ಣಿಂದನೇ ತೊಂದರೆ, ಅಥವಾ ಕೆಲಸ ಮಾಡುವಂತಹ ಹೆಣ್ಣಿಂದನೇ ತೊಂದರೆ ಅಂತ ಹೇಳಿ. ಪ್ರತಿಯೊಬ್ರು ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ನಿಮ್ಮ ಮಕ್ಕಳಿಗಾಗಿರ್ಬಹುದು, ನಿಮಗಾಗಿರ್ಬಹುದು, ನಿಮ್ಮ ಮನೇಲಿ ಯಾರಿಗೇ ಆಗ್ಲಿ, ರಾಹು ಮಹಾದಶ, ಕೇತು ಮಹಾದಶ, ಶನಿ ಮಹಾದಶ ನಡೀತಿದೆ ಅಂದ್ರೆ ಪ್ಲಸ್ ಗುರು ಮಹಾದಶ. ನೀವು ಜಾತಕ ಯಾರ ಬಳಿ ಆದ್ರೂ ಜಾತಕ ತೋರಿಸಿ ರೆಮಿಡೀಸ್ ನ ಮಾಡ್ಕೊಳ್ಳಿ. ಎಸ್ಪೆಷಲಿ ಮಕ್ಕಳಿಗೆ ಅಥವಾ ನಿಮಗೇನೆ ರಾಹು ಕೇತು ಶನಿ ದಶ ನಡೀತಿದೆ ಅಂದ್ರೆ ಡೆಫಿನೆಟ್ ಆಗಿ ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇವರಿಗೆ ರಾಹು ಮಹಾದಶನೇ ಈಗ ನಡೀತಾ ಇದೆ. ಸೊ 8th ಲಾರ್ಡ್ ಸಿಟಿಂಗ್ ಇನ್ 7th house, ಡೆಸ್ಪಾಸಿಟರ್ 6th house, ಅಗೈನ್ ಲಗ್ನ ಲಾರ್ಡ್ ವಿತ್ 8th ಲಾರ್ಡ್. ಸೊ ರಾಹು ಕುಂಭಕ್ಕೆ ಕಾರಕ ರಾಹು ಆಗಿರೋದ್ರಿಂದ ಅಗೈನ್ ಶನಿ, ಸೊ 7ನೇ ಮನೆ ಅಧಿಪತಿ, ಹಾಗಾಗಿ 6ನೇ ಮನೆಯಲ್ಲಿ ವಕ್ರ. ಸೊ ವಕ್ರ ಅಂತ ಹೇಳಿದ್ರೆ ಸೊ ಹ್ಯೂಜ್ ಕರ್ಮ ಇರುತ್ತೆ ಅಂತ ಹೇಳಿ. ಶನಿ ರೆಟ್ರೋಗ್ರೇಡ್ ಈಸ್ ಗುಡ್, ಬಟ್ 6th house ಅಲ್ಲಿ ಅಲ್ಲ ಅಲ್ವಾ, ಅದು ಧನುರ್ ಮನೆಯಲ್ಲಿ. ಸೊ ಸ್ವಯಂಕೃತ ಅಪರಾಧ ಏನಿರಬಹುದು, ಸೊ ಅದು ಪೆಂಡಿಂಗ್ ಕರ್ಮ ಡಿಪಾರ್ಟ್ಮೆಂಟ್ಗೆ ಬಂದಾಗ ಈಗ ಅವ್ರು ಕೇಳದೆ ಇರೋದ್ರಿಂದ ನಾವು ಹೇಳೋಗೂ ಆಗೋದಿಲ್ಲ, ಅಂಡ್ ರೆಮಿಡಿ ಪಬ್ಲಿಕ್ ಅಲ್ಲಿ ನಾವು ಹೇಳೋದು ಇಲ್ಲ. ಸೊ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಆಗುತ್ತೆ. ಹಾಗಾಗಿ ಇರ್ಲಿ. ಸೊ ಬನ್ನಿ ಈ ಕಡೆ ಬನ್ನಿ. ನವಾಂಶ ಲಗ್ನದಲ್ಲಿ ಶನಿ. ಸೊ ನವಾಂಶ ಲಗ್ನದಲ್ಲಿ ಶನಿ ಯಾರ ಜೊತೆ? ಸೂರ್ಯನ ಜೊತೆ. ಸೊ ಪೊಸಿಷನ್ ಎಲ್ಲಿ ತಗೊಂಡಿದೆ ಶನಿ? ಸೊ ಶನಿ ವರ್ಗೋತ್ತಮ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ವರ್ಗೋತ್ತಮ ಹೇಳಿದೆ ನೋಡಿ. ತತ್ವದಲ್ಲಿ ವರ್ಗೋತ್ತಮ ಆಗಿದೆ ನೋಡಿ. ಶನಿ ಇವರಿಗೆ ತತ್ವದಲ್ಲಿ ವರ್ಗೋತ್ತಮ ಆಗಿದೆ ಅಂದ್ರೆ ಹ್ಯೂಜ್ ಕರ್ಮ ರಿಲೇಟೆಡ್ ಟು ದ ಸ್ಯಾಟ್ರನ್. ಶನಿ ನ್ಯಾಯಕಾರಕ, ಧರ್ಮಕಾರಕ. ಹಾಗೆ ನಿಮಗ್ ಗೊತ್ತು ಇವರಿಗೆ ಪ್ರಾಬ್ಲಮ್ ಈಗ ಬಂದಿಲ್ಲ. ಸೊ 33 ಏಜ್ ಇಂದಾನೆ ಶುರು ಆಗಿದೆ. ಮೇ ಬಿ ನ್ಯೂಸ್ಗಳಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೋದು. ಇವ್ರ ಆಪ್ತರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರು ಅವ್ರಿಗೆ ಗೊತ್ತಿರುತ್ತೆ ಸೊ ಬಿಹೈಂಡ್ ಏನೇನು ಸೀರೀಸ್ ನಡೆದಿರುತ್ತೆ ಅಂತ.
ಅಗೈನ್ 25 ವರ್ಷದಿಂದ 27 ವರ್ಷದ ಮಧ್ಯೆ ಇವರು ತುಂಬಾ ಲಾಕ್ ಆಗಿರ್ತಾರೆ ಅಂತ ಹಾರೋಸ್ಕೋಪ್ ಅಲ್ಲಿ ತೋರಿಸ್ತಾ ಇದೆ. ಲಾಕ್ ಇನ್ ದ ಸೆನ್ಸ್ ಟ್ರಾಪ್ಸ್ ಆಗಿರಬಹುದು, ಅದು ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಫಿನಾನ್ಸ್ ರಿಲೇಟೆಡ್ಲಿ, ಸೊ ಗರ್ಲ್ಸ್ ರಿಲೇಟೆಡ್, ಸೊ ಏನಾದ್ರು ತಗೊಳ್ಳಿ. ಸೊ ಈ ಪೀರಿಯಡ್ ಆಫ್ ಟೈಮ್ ಡ್ಯಾಮೇಜ್ ಆಗಿರೋದ್ರಿಂದ ಅದರ ಫಲ ಇಲ್ಲಿ ಈಗ ಅನುಭವಿಸ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅಂಡ್ 27 to 33 ಎಕ್ಸಲೆಂಟ್ ಪೀರಿಯಡ್. ಸೊ ಸಂಸದರಾದ್ರು ಅಥವಾ ಒಳ್ಳೆ ಅಂಶಗಳಿಗೆ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೇದು ಕೆಟ್ಟದ್ದು ಇರುತ್ತೆ. ಅಂಡ್ ಎರಡನೇದು ಇನ್ನೊಂದು, ಈ ವಿಡಿಯೋದಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನಿಮ್ಗೆ. ಯಾರ ಜಾತಕದಲ್ಲಿ ಗುರು ಸ್ವಕ್ಷೇತ್ರದಲ್ಲಿ ಕೇತುವಿನ ಜೊತೆ ಇರುತ್ತೆ ಅಥವಾ ಉಚ್ಚ ಮನೆಯಲ್ಲಿ ಕೇತುವಿನ ಜೊತೆ ಇರುತ್ತೋ, ಸೊ ಕರ್ಮ ಕಟ್ಟಿಟ್ಟ ಬುದ್ಧಿ, ಅಂದ್ರೆ ಇವ್ರಿಗೆ ಒಳ್ಳೆ ಗೈಡೆನ್ಸ್ ಸಿಗೋದಿಲ್ಲ. ಕೇತು ಡಿಟ್ಯಾಚ್ಮೆಂಟ್ ಮಾಡಿರ್ತಾರಲ್ವಾ, ಸೊ ಹಾಗಾಗಿ ಆ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಡಿಟ್ಯಾಚ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ D9 ತಗೊಳ್ಳಿ. ಸೊ D9 ಅಲ್ಲಿ ಲಗ್ನದಿಂದ ಶುಕ್ರ ಎಷ್ಟನೇ ಮನೆಯಲ್ಲಿದ್ದಾರೆ? 6ನೇ ಮನೆಯಲ್ಲಿ. ಸೊ ನೆಕ್ಸ್ಟ್ D10 ಬನ್ನಿ, ಲಗ್ನದಿಂದ ಶುಕ್ರ 6ನೇ ಮನೆಯಲ್ಲಿ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಹಾರೋಸ್ಕೋಪ್ ಅಲ್ಲಿ ಶುಕ್ರನ ಒಂದು ಅಂಶ ಕಡಿಮೆ ಆಗಿದೆ. ಈ ಜನ್ಮ ಜಾತಕ ನೋಡಿ ಏನು ಹೇಳ್ತಾರೆ, 12ನೇ ಮನೆ ಶುಕ್ರ ಉಚ್ಚ. ಯಾವ ವಿಚಾರಕ್ಕೆ ಉಚ್ಚ? 12ನೇ ಮನೆ ಅಂತ ಹೇಳಿದ್ರೇನೆ ಬ್ಲಡ್ ಪ್ಲೆಷರ್ಸ್ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಲಕ್ಸುರಿಗೆ ಕಾರಕ ಆಗಿರ್ಬೋದು, ಟ್ರಾವೆಲಿಂಗ್ಸ್, ಫಾರಿನ್ ಟ್ರಾವೆಲಿಂಗ್ಸ್, ಸೊ ಎಂಜಾಯ್ಮೆಂಟ್, ಸೊ ಕಾಸ್ಟ್ಲಿ ವಸ್ತುಗಳನ್ನ ಬಳಸುವಂತಹ ವಿಚಾರವಾಗಿ ಅದು ಮರ್ಕರಿ. ಸೊ ಅಂದ್ರೆ ಫ್ರೆಂಡ್ಸ್, ಇವ್ರಿಗೂ ಒಳ್ಳೆ ಫ್ರೆಂಡ್ಸ್, ರಿಚ್ ಫ್ರೆಂಡ್ಸ್, ಕಾಸ್ಟ್ಲಿ ಫ್ರೆಂಡ್ಸ್, ತಿರುಗಾಡೋ ಫ್ರೆಂಡ್ಸ್, ಸೊ ಆಗುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈಗ ಬನ್ನಿ. D9 ಅಲ್ಲಿ ಸಪೋರ್ಟಿಂಗ್ ಇಲ್ಲ. D9 ಕಂಪ್ಲೀಟ್ಲಿ ಗೋನ್ ಆಗಿದೆ. ಚಂದ್ರ ವರ್ಗೋತ್ತಮ, ಶನಿ ತತ್ವದಲ್ಲಿ ವರ್ಗೋತ್ತಮ, ಚಂದ್ರ ಗ್ರಹದಲ್ಲಿ ವರ್ಗೋತ್ತಮ, ಕಂಪ್ಲೀಟ್ ಆಗಿ ವರ್ಗೋತ್ತಮ. ಈ ಎರಡು ಗ್ರಹಗಳಿದೆ, ಅದ್ರ ಜೊತೆಗೆ ಬುಧ ಕೂಡ ವರ್ಗೋತ್ತಮ. ಸೊ ಅಂದ್ರೆ ಇಲ್ಲಿ ನೋಡಿ, ಬುಧ ವರ್ಗೋತ್ತಮ, ಚಂದ್ರ ವರ್ಗೋತ್ತಮ, ಶನಿ ವರ್ಗೋತ್ತಮ. ಇಲ್ಲಿ ರಾಶಿಗಳಲ್ಲಿ ತತ್ವಗಳಲ್ಲಿ ತಗೊಳ್ಳಿ, ಲಗ್ನದಿಂದ ಅಲ್ಲ ತತ್ವದಲ್ಲಿ. ಸೊ ಶನಿಗೆ ಸಂಬಂಧಪಟ್ಟಂತಹ ಕರ್ಮ, ಚಂದ್ರನಿಗೆ ಸಂಬಂಧಪಟ್ಟಂತಹ ಕರ್ಮ, ಬುಧನಿಗೆ ಸಂಬಂಧಪಟ್ಟಂತಹ ಕರ್ಮ ಫಿಕ್ಸ್ಡ್ ಕರ್ಮ ಅಂತ ಹೇಳ್ತೀವಿ. ಸೊ ಅದು ಆದಾಯ ಒಂದು ಟೈಮ್ ಬಂದಾಗ ಕೊಟ್ಬಿಟ್ಟು ಹೋಗುತ್ತೆ, ನಾವು ಫೇಸ್ ಮಾಡ್ಲೇಬೇಕು. ಕ್ಲಿಯರಾ? ಎಸ್. ನೆಕ್ಸ್ಟ್, ಇವ್ರು ಏನಕ್ಕೆ ಇಷ್ಟು ಅರ್ಲಿ ಏಜ್ಗೆ ಇಷ್ಟು ಫೇಮಸ್ ಆದ್ರು ಅಂತ ಹೇಳಿದ್ರೆ, ಅಂದ್ರೆ ಒಂದು ಒಳ್ಳೆ ಉನ್ನತ ಪ್ಲೇಸ್ಗೆ ಬಂದ್ರು ಅಂತ ಹೇಳಿದ್ರೆ, D10 ಇಸ್ ಅವರ್ ಕರ್ಮ. ಬರೀ ಕೆಲಸ ಒಂದೇ ಅಲ್ಲ, ನಮ್ದು ಏನ್ ಕರ್ಮ ಇರುತ್ತೆ ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಸೊ D10 ಅಲ್ಲಿ ನೋಡಿ, ಅವ್ರಿಗೆ ಲಗ್ನದಿಂದ ಪಂಚಮಾಧಿಪತಿ ದಶ ನಡೀತಿರುವಾಗ, ಸೊ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ವಿಪರೀತ ಹೆಸರು ಕೀರ್ತಿ. ಅಗೇನ್ ಅವರು 6th ಲಾರ್ಡ್ ಕೂಡ. ಸೊ ಹಾಗಾಗಿ ರಾಹು ಮಹಾದಶ ಸ್ಟಾರ್ಟ್ ಆದಾಗಿಂದನೂ ಎನಿಮೀಸ್ ಇದ್ದಾರೆ ಅವ್ರಿಗೆ, ಸೊ ಸೀಕ್ರೆಟ್ ಆಗಿ. ಬಟ್ ನೇಮು, ಫೇಮು ವೆರಿ ಗುಡ್, ಇದೆಲ್ಲವೂ ವೆರಿ ಗುಡ್. ಸೊ ಒಂದು ರೂಲ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ದಶಾಂಶದಲ್ಲಿ 3, 6, 8, 12, 3, 6, 8, 12ನೇ ಮನೆಯಲ್ಲಿ ಯಾವುದಾದರೂ ಗ್ರಹದ ದಶ ನಮಗೆ ನಡೀತಿರುವಾಗ ಖಂಡಿತವಾಗಿ ನಾವು ಮುನ್ನೆಚ್ಚರಿಕೆಯಿಂದ ರೆಮಿಡೀಸ್ ಮಾಡ್ಕೋಬೇಕು. ಇವರಂತಲ್ಲ, ನಾರ್ಮಲ್ ಪೀಪಲ್ ಕೂಡ. ಸೊ ಅದಕ್ಕೇನೆ ಹೇಳೋದು, ಹಾರೋಸ್ಕೋಪ್ ನ ತಗೊಂಡೋಗಿ ಎಲ್ಲಂದ್ರಲ್ಲಿ ನಾರ್ಮಲ್ ಪೀಪಲ್ ಹತ್ರ ತೋರ್ಸೋದಲ್ಲ. ನಿಮ್ಗೆ ಯಾರು ಕಂಫರ್ಟ್ ಇರ್ತಾರೆ, ಸೊ ಕೆಲವ್ರಿಗೆ ಪರ್ಸನಲ್ ಎಲ್ಲ ಶೇರ್ ಮಾಡಕ್ ಆಗೋದಿಲ್ಲ, ಒಂದು ಒಳ್ಳೆ ಗುರುಗಳನ್ನ ನೀವು ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ದಶಾಂಶ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದಶಾಂಶ ಅಂತಾನೆ ಕರ್ಮ, D10. ಸೊ ಹಾಗಾಗಿ ಪಂಚಮದಲ್ಲಿರುವ ಗ್ರಹದ ದಶ ನಡೆಯುವಾಗ, ರಾಹು ಮಹಾದಶ ಶುರುವಾದಾಗ, ರಾಹು ಎಲ್ಲರಿಗೂ ಕೆಟ್ಟದಿಲ್ಲ. ಇಲ್ಲಿ ರಾಹು ಪ್ರಾಬ್ಲಮ್ ಮಾಡ್ಲಿಲ್ಲ ಅವ್ರಿಗೆ. ನೀವು ಫಸ್ಟ್ ಆಫ್ ಆಲ್ ರೂಲ್ಸ್ ಅರ್ಥ ಮಾಡ್ಕೊಳ್ಳಿ. ರಾಹು ಪ್ರಾಬ್ಲಮ್ ಮಾಡ್ಲಿಲ್ಲ. ದ ಡೆಸ್ಪೋಸಿಟರ್ ಆಫ್ ಸ್ಯಾಟರ್ನ್ ಅಂಡ್ ವೀನಸ್, ಸೊ ಇವರಿಬ್ರು ಅವ್ರಿಗೆ ಸಮಸ್ಯೆ ಮಾಡಿರೋದು. ರಾಹು ನೇಮು ಫೇಮು ಕೊಟ್ಟ, ಲಕ್ಸುರಿ, ಎಂಜಾಯ್, ಪವರ್, ಪೊಸಿಷನ್ ಎಲ್ಲವೂ ಕೊಟ್ರು. ಸೊ ಹಾಗಾಗಿ ಪ್ರಾಬ್ಲಮ್ ಮಾಡಿದ್ದು ಇವರು. ಸೊ ಹಾಗಾಗಿ ಇಲ್ಲಿ ಬನ್ನಿ, ಲಗ್ನಾಧಿಪತಿ ಜೊತೆಗೆ ಪಂಚಮದಲ್ಲಿ ಕೂತಿದೆಲ್ಲ ಹಾಗಾಗಿ. ಸೊ ಇನ್ನೊಂದು ವಿಚಾರ ನಿಮ್ಗೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಬರೀತೀನಿ ನೋಡಿ. ಈಗ ಅವ್ರಿಗೆ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಅಗೇನ್ 6th, ಶುಕ್ರನಿಂದ ಸಮಸ್ಯೆ. ಸೊ ಕೋರ್ಟು, ಕೇಸು, ಋಣ, ರೋಗ, ಶತ್ರು ಬಾಧೆ, ಸೊ ಇದೆಲ್ಲವೂ ಡೈಲಿ ರೂಟೀನ್ ಏನೇನು ಫೇಸ್ ಮಾಡ್ತಿದ್ದಾರೆ. ಅಗೇನ್ ಆಸ್ಪೆಕ್ಟೆಡ್ ಬೈ ಸ್ಯಾಟರ್ನ್, ರೆಟ್ರೋಗ್ರೇಡ್ ಸ್ಯಾಟರ್ನ್. ಎಲ್ಲಾ ಕಡೆ ಶುಕ್ರ ಶನಿ, ಶುಕ್ರ ಶನಿ. ಸೊ ಒಬ್ಬರನ್ನೊಬ್ರು ಬಿಡದೆ ನೋಡ್ತಿದ್ದಾರೆ. ಸೊ ಹಾಗಾಗಿ ಸೊ ಇವರ ವಯಸ್ಸು 41 ಬರೋದಿಲ್ಲ, ಇವರು ಜೈಲಿಂದ ಆಚೆ ಬರೋದಿಲ್ಲ. ಓಕೆನಾ? ನೆಕ್ಸ್ಟ್ ಎರಡನೇದು, 42ನೇ ವಯಸ್ಸಿಂದ ಸೊ ಇವ್ರಿಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚು ಕಾಡುತ್ತೆ. ವಿಪರೀತ ಆರೋಗ್ಯ ಸಮಸ್ಯೆ ಕಂಡು ಬರ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ತುಂಬಾನೇ ಬ್ಯಾಡ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಪುನಃ ಮೇಡಮ್, ಏನ್ ಮೇಡಮ್ ಪುನಃ ಅಂತ ಹೇಳಿದ್ರೆ,
ಸಿ ಕರ್ಮಫಲ ಅಲ್ವಾ, ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಎಲ್ಲಾರು ಕರ್ಮಫಲದ ಪ್ರಕಾರ. ಅದಕ್ಕೆ ಹೇಳೋದು ತಂದೆ ತಾಯಿ ಮಾಡೋ ಪ್ರತಿಯೊಂದು ಕರ್ಮನು ಮಕ್ಳಿಗೆ ಬರುತ್ತೆ, ಇದರ್ ಗುಡ್ ಕರ್ಮ ಇದರ್ ಬ್ಯಾಡ್ ಕರ್ಮ. ಹಾಗಾದ್ರೆ ಈ ವ್ಯಕ್ತಿ ಒಳ್ಳೆಯದೇ ಅಲ್ವಾ, ಇವ್ರ ಹತ್ರ ಒಳ್ಳೆ ಗುಣಗಳೇ ಇಲ್ವಾ? ಡೆಫಿನೆಟ್ಲಿ ಒಳ್ಳೆ ಗುಣಗಳು ಕೂಡ ಇದೆ, ಲಗ್ನದಲ್ಲೇ ಸೂರ್ಯ, ಸೊ ಡೆಫಿನೆಟ್ಲಿ ಇರುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಇರುತ್ತೆ? ಕೇತು ಲಗ್ನದಲ್ಲಿ ಕೇತು ಇದ್ದಾಗ ಲೈಕ್ ಭ್ರಮೆ ಅಥವಾ ಮರ್ತೋಗೋದು ಅಥವಾ ಡಿಟ್ಯಾಚ್. ಸೊ 7th house ಅಲ್ಲಿ ರಾಹು ಅಲ್ವಾ, ಭ್ರಮೆ, ಅದು ಚಂದ್ರ ರಾಹು ಇರೋದ್ರಿಂದ ಸೊ ನಾನ್ ಅಂದ್ಕೊಂಡಂಗೆ ಆಗುತ್ತೆ. ಈ ತರ ಥಾಟ್ಸ್ ಬರುತ್ತೆ, ಏದೋ ಲೈಕ್ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಥವಾ ನಮ್ಮ ಪೊಲಿಟಿಷಿಯನ್, ಈ ತರ ಮೈಂಡ್ ಅದೇ ತರನೇ ಇರುತ್ತೆ ನಾರ್ಮಲ್ ಪೀಪಲ್ಗೂ ಕೂಡ. ಸೊ ಅದು ಡಿಗ್ರಿ ವೈಸ್ ಕೂಡ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ 41 ವಯಸ್ಸದವರೆಗೂ ಆಚೆ ಬರೋದಿಲ್ಲ. ಅಂಡ್ ಕರ್ಕಾಟಕ ಲಗ್ನಕ್ಕೆ ಅಷ್ಟಮ ಸಾಡೆ ಸಾತಿ, ಅಗೇನ್ ರಾಶಿಗೂ ಕೂಡ ಚಂದ್ರನಿಂದನೂ ಕೂಡ. ಸೊ ಹಾಗಾಗಿ ಅಗೇನ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೀನಿ, ಅವ್ರ ತಾತಗೆ ಸಮಸ್ಯೆ ತೋರಿಸ್ತಾ ಇರೋದ್ರಿಂದ ಆ ಪೀರಿಯಡ್ ಅಲ್ಲಿ ಬಂದು ಹೋಗಬಹುದೇ ಹೊರತು ಸೊ ಖಂಡಿತ ಕಂಪ್ಲೀಟ್ ಆಗಿ ಆಚೆ ಬರಕ್ಕೆ 41 ಏಜ್ ವರೆಗೂ ಸಾಧ್ಯ ಇಲ್ಲ. 42 47 42 ಅಂದ್ರೆ 42ರಿಂದ 47 ವಿಪರೀತ ಆರೋಗ್ಯ ಸಮಸ್ಯೆ. ಅಲ್ಪಾಯುಷು ಅದೆಲ್ಲ ತಗೋಬೇಡಿ ದಯವಿಟ್ಟು. ಸೊ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಅದು ಮೂರ್ಖತನ. ಅಲ್ಪಾಯುಷು ಅಲ್ಲ, ಬಟ್ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಸೊ 36 ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್, ಸೊ ಲೈಕ್ ನಿಯರ್ಲಿ ಈಗ 25 ಇದ್ವಿ, 10 years ಅಂತೂ ಫಿಕ್ಸ್. ಕಂಪ್ಲೀಟ್ ಆಗಿ ಅವರು ಜೈಲಲ್ಲೇ ಇರ್ತಾರಾ? ಹೊರಗಡೆ ಬರದೇ ಇಲ್ವಾ? ಬರ್ತಾರೆ. ಯಾವಾಗ ಬರ್ತಾರೆ ಅದು ಇಲ್ಲಿ ನಾ ಹೇಳೋ ಹಾಗೆ ಇಲ್ಲ. ಅಗೇನ್ ತುಂಬಾ ಸೆನ್ಸಿಟಿವ್ ಇರೋರು ಈ ವಿಡಿಯೋ ನೋಡ್ತಾರೆ, ಧೈರ್ಯ ಜಾಸ್ತಿ ಇರೋರು ಈ ವಿಡಿಯೋ ನೋಡ್ತಾರೆ. ಹಾಗಾಗಿ ಸೊ ಬರೋದಿಲ್ಲ. ನೋಡಿ, ರಾಹು ಮಹಾದಶ ಒಂದೇ ಸಮಸ್ಯೆ ಕೊಟ್ಟಿಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ರಾಹು ಪ್ರಾಬ್ಲಮ್ ಮಾಡ್ಲಿಲ್ಲ. ರಾಹು ಕೂತಿರುವ ನಕ್ಷತ್ರ ಅಂಡ್ ಟ್ರಾನ್ಸಿಟ್ ವಿಡಿಯೋ ಮಾಡುವ ಕೂಡ ನಾ ಹೇಳ್ತೀನಿ, ನಿಮ್ ದಶದ ಅಧಿಪತಿ ಕೂತಿರುವ ನಕ್ಷತ್ರ ನೋಡಿ ಅಂತ ಹೇಳಿ. ಇವ್ರಿಗೆ ರಾಹು ಕೂತಿರುವಂತಹ ನಕ್ಷತ್ರ, ಸೊ ಅಗೇನ್ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಅದೆಲ್ಲ ಯಾರಿಗೂ ಬೇಕಾಗಿಲ್ಲ. ಹಣ ಬರುತ್ತಾ, ಯಾವಾಗ ಹಣ ಬರುತ್ತೆ, ಯಾವಾಗ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಯಾವಾಗ ಜಾಬು, ಯಾವಾಗ ಮದ್ವೆ, ಯಾವಾಗ ಮಗು, ಇಷ್ಟರಲ್ಲೇ ಇರ್ತಾರೆ. ಯಾವಾಗ ಕೇಸ್ ವಿನ್ ಆಗ್ತೀನಿ, ಯಾವಾಗ ಪ್ರಾಪರ್ಟಿ ಬರುತ್ತೆ. ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾವ ಏಜ್ ಅಲ್ಲಿ ತೊಂದರೆ ಇದೆ, ಮಕ್ಕಳಿಂದ ತೊಂದರೆನಾ, ಡೆಫಿನೆಟ್ಲಿ ನಿಮ್ ಜೊತೆ ಯಾವುದೇ ಒಬ್ಬ ವ್ಯಕ್ತಿ ಜೊತೆ 20 minutes ನೀವು ಫೇಸ್ ಟು ಫೇಸ್ ಡಿಸ್ಕಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರ ಪಾಸಿಟಿವ್ ಹೊರ ಅಥವಾ ನೆಗೆಟಿವ್ ಹೊರ ಅಥವಾ ಎನರ್ಜಿ ಸೊ ಫಾಸ್ಟ್ ಆಗೇ ಆಗುತ್ತೆ ನಿಮ್ಗೆ ಅವ್ರಿಗೆ. ಸೊ ಹಾಗಾಗಿ ಅದಕ್ಕೆ ಹೇಳೋದು, ಸೊ ಫೇಸ್ ಟು ಫೇಸ್ ಅಥವಾ ಲೈವ್ ಸೊ ಕನ್ಸಲ್ಟೇಸಿ ಯಾಕೆ ಕೊಡೋದಿಲ್ಲ ಅಂದ್ರೆ ಇದು ಒಂದು ರೀಸನ್ ಇರುತ್ತೆ. ಹಾಗಾಗಿ ನೆಗೆಟಿವ್ ಎನರ್ಜಿಸ್ ಇರೋದ್ರಿಂದ. ನೋಡಿ, ಪ್ರತಿಯೊಬ್ರಿಗೂ ನಾನು ಹೇಳಿದ್ದೀನಿ ಅಗೇನ್, ರಾಹು ಮಹಾದಶ ಕೇತು ಶನಿ ಗುರು ನಡೆಯುವಾಗ ಹಾರೋಸ್ಕೋಪ್ ಚೆಕ್ ಮಾಡ್ಕೊಳ್ಳಿ. ದ ಮೋಸ್ಟ್ ವರ್ಸ್ಟ್ ಕೇಸ್, ಸೊ ಮೆಂಟಲ್ ಟಾರ್ಚರ್ ಅಥವಾ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಯಾವಾಗ ಬರುತ್ತೆ ಅಂದ್ರೆ ಚಂದ್ರ ರಾಹು ಅಥವಾ ರಾಹು ಚಂದ್ರ. ಸೊ ರಾಹು ಮಹಾದಶ ಚಂದ್ರ ಭುಕ್ತಿ ದ ಮೋಸ್ಟ್ ವರ್ಸ್ಟ್ ಕೇಸ್. ಹಾಗೆ ಶುಕ್ರ ಮಹಾದಶ ಗುರು ಭುಕ್ತಿ, ಗುರು ಮಹಾದಶ ಶುಕ್ರ ಭುಕ್ತಿ. ಸೊ ಇದು ವರ್ಸ್ಟ್ ಕೇಸ್ ಅಂದ್ರೆ ವರ್ಸ್ಟ್ ಕೇಸ್. ಸೊ ಹಾಗಾಗಿ ಗುರುದಶ ಚಂದ್ರ ಭುಕ್ತಿ ಕೂಡ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮ್ ಹಾರೋಸ್ಕೋಪ್ಗಳಲ್ಲಿ. ಸೊ ಮತ್ತೆ ಗಜಕೇಸರಿ ಯೋಗ ಅದೆಲ್ಲ ಹೋಗ್ಬೇಡಿ, ಯೋಗಗಳು ಇದೆ ಇದ್ರಲ್ಲಿ. ಹಾಗಾಗಿ ನೋಡಿ, ಇವ್ರಿಗೆ 41 ಏಜ್ ವರೆಗೂ ಬರೋದಿಲ್ಲ. 42 ಇಂದ 47 ವಿಪರೀತ ಆರೋಗ್ಯ ಸಮಸ್ಯೆಗಳು ಇದೆ. ಸೊ ಹಾಗಾಗಿ ಅವರ ಕರ್ಮ ಫಲಕ್ಕೆ ಬಿಟ್ಟಿದ್ದು, ಅದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ. ಬಟ್ ದಶಾಂಶ ತಗೊಳ್ಳಿ, ಕರ್ಮದ ವಿಚಾರಕ್ಕೆ ಬರೋದಾದ್ರೆ ದಶಾಂಶ ನೋಡಿ, ದಶಾಂಶ ಕೂಡ ಸಪೋರ್ಟ್ ಮಾಡ್ತಿಲ್ಲ. ನೀವು ಕೇಳ್ಬೋದು, ಗುರು ಮಹಾದಶ ಭಾಗ್ಯಾಧಿಪತಿ ಅಲ್ವಾ ಮೇಡಮ್, ಅವ್ರಿಗೆ ನೆಕ್ಸ್ಟ್ ಗುರು ಮಹಾದಶ ಬರುತ್ತೆ ಅವಾಗ ಒಳ್ಳೇದಾ ಅಂತ. ಗುರು ಹೋಗಿ ಅಷ್ಟಮದಲ್ಲಿ D10 ಅಲ್ಲಿ ಕೂತ್ಕೊಂಡಾಗ ಡೆಫಿನೆಟ್ಲಿ ಬರಕ್ ಸಾಧ್ಯ ಇಲ್ಲ. ಅಗೈನ್ ಡೆಸ್ಪಾಸಿಟರ್ ಇನ್ 3rd house. ನಾನು ಅದೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಇನ್ನ 10 ವರ್ಷ ಆದ್ಮೇಲೆ ಇರುತ್ತೆ ಅಥವಾ 5 ವರ್ಷ ಆದ್ಮೇಲೆ ಯಾವಾಗಿರುತ್ತೆ, ಅವಾಗ ಯಾರು ನೋಡ್ತೀರಾ ನೀವು ನೋಡ್ಕೊಳ್ಳಿ. 42ನೇ ವಯಸ್ಸಿಂದ 48ನೇ ವಯಸ್ಸು ಅವ್ರಿಗೆ ವಿಪರೀತ ಆರೋಗ್ಯ ಸಮಸ್ಯೆಗಳು. ಈ ಲೈನ್ ಅಲ್ಲಿ ತುಂಬಾ ಅಂಶಗಳಿವೆ. ನಾನು ಈ ಲೈನ್ ಏನು ಹೇಳಿದೀನಿ, ಈ ವಾಕ್ಯ ಈ ಸೆಂಟೆನ್ಸ್ ಅಲ್ಲಿ ತುಂಬಾ ಹಿಡನ್ ಸೀಕ್ರೆಟ್ಸ್ ನ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಲಾಂಗ್ ಟರ್ಮ್ ಲೈಫ್ ಲಾಂಗ್ ಇರ್ತಾರಾ ಇರಲ್ವಾ ಅನ್ನೋದು ಜೈಲಲ್ಲಿ ಈ 42 47 ಏಜ್ ಇದೆಯಲ್ಲ ಅದು ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಸೊ ಇದು ಕಳಿಸಿರೋದು ಲಗ್ನದಲ್ಲಿ ಕೇತು, ದಟ್ ಇಸ್ ಅ ವೆರಿ ಬ್ಯಾಡ್. ಅಂಡ್ ತುಂಬಾ ಜನಕ್ಕೆ ಗುರು ಉಚ್ಚ ಅಲ್ವಾ ಮೇಡಮ್, ಸೂರ್ಯ ಗುರು ಲಗ್ನದಲ್ಲಿ ಗುರು ಲಗ್ನನ ಹಾಳು ಮಾಡುತ್ತಾರೆ. ಅದನ್ನೇ ಹೇಳ್ತಿರೋದು, ಲಗ್ನದಲ್ಲಿ ಗುರು ಲಗ್ನನ ಹಾಳು ಮಾಡ್ತಾರೆ. ಅಗೇನ್ ನೋಡಿ, ಈಗ ನಡೀತಾ ಇರೋದು ಯಾವ್ದು ದಶ, ರಾಹು ದಶ. ರಾಹುವಿನ 6-8 ಅಪೋಸಿಷನ್ಸ್ ಇದೆಲ್ಲ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಬರೋ ಗುರು ದಶಕ್ಕೆ ಗುರು ಸ್ಯಾಟರ್ನ್ ದ ಮೋಸ್ಟ್ ವರ್ಸ್ಟ್ ಕೇಸ್. ಅಗೈನ್ ಜುಪಿಟರ್ ಸ್ಯಾಟರ್ನ್ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ನೋಡಿ, ಕರ್ಕಾಟಕ ಲಗ್ನದವ್ರಿಗೆ ಅಥವಾ ಕರ್ಕಾಟಕ ರಾಶಿಯವ್ರಿಗೆ ಮನಸ್ಸಿಗೆ ಸಂಬಂಧಪಟ್ಟಾಗ ರಾಶಿ ತಗೋತೀವಿ. ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಷ್ಟಮ ಸಾಡೆ ಸಾತಿ ನಡೀತಾ ಇದೆ. ಸೊ
23 ಎಂಡಿಂಗ್ ಇಂದ ಅಕ್ಟೋಬರ್ ಇಂದ. ಇಲ್ಲಿ ನೋಡಿ ಅವ್ರಿಗೆ ಅಷ್ಟಮ ಸಾಡೆ ಸಾತಿಯಲ್ಲಿ ಇಲ್ಲಿ ದಶ ಚೆನ್ನಾಗಿಲ್ಲ. ಸಾಡೆ ಸಾತಿ ದಶ ಚೆನ್ನಾಗಿದ್ರೆ ನಿಮ್ಗೆ ಏನು ಮಾಡೋದಿಲ್ಲ, ಒಳ್ಳೇದು ಮಾಡುತ್ತೆ. ದಶ ಚೆನ್ನಾಗಿಲ್ಲ, ಅಂತರ್ಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಈ ತರ ನಮ್ಮ ಕರ್ಮ ಫಲಕ್ಕೆ ಅವರವರ ಕರ್ಮ ಫಲಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ. ನೋಡಿ ಇಲ್ಲಿ ನೋಡಿ, ಅಷ್ಟಮ ಸಾಡೆ ಸಾತಿ ನಡೀತಾ ಇದೆ. ಶನಿ ಟ್ರಾನ್ಸಿಟ್ ಅಲ್ಲೂ ಕೂಡ ಹೇಳಿದೀನಿ, ಶನಿ ನ್ಯಾಯಕಾರಕ, ಧರ್ಮಕಾರಕ, ಕರ್ಮಕಾರಕ. ಸೊ ನಾವೇನ್ ಕರ್ಮ ತಗೊಂಡಿದೀವಿ ಎಲ್ಲ ರಿಪೀಟ್ ಕೊಡುತ್ತೆ, ಇವ್ರೊಬ್ಬರದು ಅಂತ ಅಲ್ಲ. ಸೊ ಈಗ ಇವ್ರದ್ದು ಕರ್ಮ ಇವ್ರು ಫೇಸ್ ಮಾಡ್ತಾ ಇದಾರೆ. ಇಲ್ಲಿ ಒಂದು ತುಂಬಾನೇ ಮಾರ್ಪಾಡು ಇರುತ್ತೆ. ಸೊ ಬದಲಾವಣೆ ಅದು ಇವ್ರಿಗೆ 42-47 ಈ ಪೀರಿಯಡ್ ಅಲ್ಲಿ ಸೊ ರಿಸಲ್ಟ್ ಕೊಡುತ್ತೆ. ಯಾವ ರೀತಿ ಕೊಡುತ್ತೆ ಅದು ಆಗ ನೋಡೋಣ. ಬಟ್ ಬರೋದಿಲ್ಲ, ಆಚೆ ಬರೋದಿಲ್ಲ. ಮಿನಿಮಮ್ 41 ವರ್ಗುನು ನಿಮ್ಗೆ ಯಾವುದೇ ರೀತಿಯ ಪಾಸಿಟಿವ್ ನೋಟ್ಸ್ ಅಂತೂ ಸಿಗೋದಿಲ್ಲ. 42 ಆದ್ಮೇಲೆ ಬೇರೆ ಪ್ಲೇಸ್ ಚೇಂಜ್ ಆಗ್ಬೋದು. ಅವ್ರೀಗ ಬೆಂಗಳೂರಲ್ಲಿ ಇದಾರಲ್ವಾ, ಪರಪ್ಪನಾಗ್ರಹಾರ, ಆಗ ಪ್ಲೇಸ್ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇರ್ಲಿ. ಅಷ್ಟಮ ಸಾಡೆ ಸಾತಿ ಇದಕ್ಕೆ ಬರುತ್ತೆ. ಸಡನ್ ಇವೆಂಟ್ಸ್ ಯಾರು ಊಹೆ ಕೂಡ ಮಾಡಕ್ ಆಗಿರೋದಿಲ್ಲ. ಅಂಡ್ ಸಾಡೆ ಸಾತಿ ಕೂಡ ಅದೇ ಈ ಪೀರಿಯಡ್ ಅಲ್ಲಿ ಇವ್ರಿಗೆ ದಶಾಂಶದಲ್ಲಿ ಸಪೋರ್ಟ್ ಮಾಡಿದ್ರೆ ಸೊ ಹೀಸ್ ಎ ಕಿಂಗ್. ಅಂಡ್ ಬಿಫೋರ್ ನೋಡಿ, ಆ ಹಿಂದೆ ಸಂಸದರಾದಾಗ ಆಗೆಲ್ಲ ನೋಡಿ ಟ್ರಾನ್ಸಿಟ್ ಶನಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದೆ, ಅಲ್ಲಿ ಬುಕ್ತಿಗಳು ಸಪೋರ್ಟ್ ಮಾಡಿದೆ. ಸೊ ಹಾಗಾಗಿ ಬಟ್ ಇವರ ಜನ್ಮ ಜಾತಕದಲ್ಲಿ ಇದು ಏನಾದ್ರು ಮಗು ಜಾತಕ ಆಗಿದ್ರು ಕೂಡ, ಚಿಕ್ಕವರಿದ್ದಾಗ ಜಾತಕ ಬಂದಿದ್ರು ಮಗುಗೆ ಜನ್ಮ ಜಾತಕದಲ್ಲೇ ಕಾಯಿಲೆಯಿಂದ ಹುಟ್ಟಿದೆ ಅಂತಾನೆ ತಗೋತೀವಿ. ಸೊ ಡೆಫಿನೆಟ್ಲಿ ಅವ್ರಿಗೆ ಲಿವರ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನೋಡಿ, ಈಗ ಟ್ರಾನ್ಸಿಟ್ ಅಲ್ಲಿ ಶನಿ ಎಲ್ಲಿ ರೆಟ್ರೋಗ್ರೇಡ್ 9th ಹೌಸ್ ಅಲ್ಲಿ ರೆಟ್ರೋ ಆಗಿದ್ದಾರೆ. ಸೊ ಹಾಗಾಗಿ ಅಗೈನ್ ಅದು ನಾನು ಅವ್ರ ತಾತ ಅವ್ರದ್ದು ನಿಮ್ಗೆ ಹೇಳಿದೀನಿ. ಸೊ ಹಾಗಾಗಿ ತಂದೆಗೂ ಕೂಡ ಎಷ್ಟು ತೊಂದರೆ, 9th ಹೌಸ್ ಅಲ್ಲಿ ಸ್ಯಾಟರ್ನ್ ರೆಟ್ರೋ, ಅವ್ರ ತಂದೆ ಎಷ್ಟು ಕಷ್ಟ ಪಡ್ತಿದ್ದಾರೆ. ದಟ್ ಮೀನ್ಸ್ ಎಷ್ಟು ಓಡಾಟ ಅಥವಾ ಪೇಯ್ನ್ ಅಥವಾ ನೋವು ಅವರ ತಾಯಿಗಾಗಿರ್ಬಹುದು. 4th ಹೌಸ್ ಅಗೈನ್ 4th ಲಾರ್ಡ್. ಸೊ ಇಲ್ಲಿ ಸೊ ಜುಪಿಟರ್, ಎಲ್ಲಾರು ಹೇಳ್ತಿರಲ್ವಾ ಜುಪಿಟರ್ ಇಸ್ ವೆರಿ ಗುಡ್ ಅಂತ. ಹೈಯೆಸ್ಟ್ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ ಜುಪಿಟರ್. ಜುಪಿಟರ್ ಏನು ಗ್ಯಾಸ್ಗೆ ಕಾರಕ. ನೋಡಿ ಇಲ್ಲಿ 4th ಲಾರ್ಡ್ ಶುಕ್ರ, ಅವ್ರಿಗೆ ಶುಕ್ರ 12ನೇ ಮನೆ, ಡೆಸ್ಪಾಸಿಟರ್ ಇನ್ 2nd ಹೌಸ್. ಸೊ ಅಗೈನ್ ಸೊ ಮರ್ಕ್ಯುರಿ ಪೀರಿಯಡ್ ಆಫ್ ಟೈಮ್ ಅಲ್ಲ ಅವರು ತುಂಬಾ ಪ್ರಾಬ್ಲಮ್ ಇದೆ, ಅದು ಬೇರೆ. ಇಲ್ಲಿ ಗುರು ಇದಾರೆ, ಟ್ರಾನ್ಸಿಟ್ ಗುರು ಹೆವಿ, ಅವ್ರ ಮದರ್ಗೂ ಕೂಡ ಹೆವಿ ಸ್ಟ್ರೆಸ್, ಹೆವಿ ಟೆನ್ಷನ್. ಸೊ ಈ ತರ ಗುರು ಎಲ್ಲೆಲ್ಲಿ ಕೂತ್ಕೋತಾನೋ ಅಲ್ಲಿ. ಈಗ ನೆಕ್ಸ್ಟ್ ಗುರು ಲಗ್ನಕ್ಕೆ ಬರುತ್ತಲ್ವಾ ಮೇಡಮ್, ಟ್ರಾನ್ಸಿಟ್ ಗುರು ಲಗ್ನಕ್ಕೆ ಬಂದ್ರು ಏನು ಮಾಡೋದಿಲ್ಲ ಸರ್, ನೋ ವೈ. ಅಂಡ್ ರಾಹು ಮಹಾದಶ, ರಾಹು ಅಷ್ಟಮದಲ್ಲಿ ನೋಡಿ, ಕರ್ಕಾಟಕ ಲಗ್ನ ಆಗಿದ್ದು ರಾಹು ಮಹಾದಶ ನಡೀತಾ ಇದ್ರೆ ನೀವು ರೆಮಿಡೀಸ್ ಮಾಡ್ಕೊಳ್ಳೇಬೇಕು ರಾಹು ಅಷ್ಟಮದಲ್ಲಿ. ಸೊ ಹಾಗಾಗಿ ಅಷ್ಟಮ ರಾಹು ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅಷ್ಟಮ ರಾಹು ಒಳ್ಳೇದನ್ನ ಮಾಡಿದ್ದು ಇಷ್ಟಿಲ್ಲೇ ಇಲ್ಲ. ಎಸ್, ಗ್ಯಾಮ್ಲಿಂಗ್ ಮನಿ, ಬೆಟ್ ಕಾಯಿನ್ಸ್ ಮನಿ ಅದೆಲ್ಲ ಸಮ್ ದಶ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಅಷ್ಟಮ ಸೊ ಎಲ್ಲದಕ್ಕೂ ಒಳ್ಳೇದಲ್ಲ. ಹಾಗಾಗಿ ಡೆಫಿನೆಟ್ಲಿ ಹ್ಯೂಜ್ ಕರ್ಮ, ಡೆಫಿನೆಟ್ಲಿ ಆರೋಸ್ಕೋಪ್ ಅಲ್ಲಿ ಹ್ಯೂಜ್ ಕರ್ಮ ತೋರಿಸ್ತಿದೆ. ಕೆಲವೊಂದು ಕರ್ಮಗಳು ಒಂದ್ ದಿವ್ಸಕ್ಕೆ ಹೋಗೋದಿಲ್ಲ, ಕಂಟಿನ್ಯೂಸ್ ಆಗಿ ಅದು ಮಾಡ್ಬೇಕಾಗುತ್ತೆ. ಅವರು ತಂದೆ ತಾಯಿ ಅಥವಾ ಅವರು DNA ಕನೆಕ್ಟಿವಿಟಿ ಮಾಡ್ಬೇಕಾಗುತ್ತೆ. ಇರ್ಲಿ. ಅಂಡ್ 3rd ಹೌಸ್ಗೆ ಸಂಬಂಧಪಟ್ಟಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ನೀವು ಹೀಗ್ ತಗೊಳ್ಳಿ, ಶುಕ್ರ ಇವ್ರಿಗೆ ಬಾಧಕಾಧಿಪತಿ. ಯಾರಿಗೆ? ಕರ್ಕಾಟಕ ಲಗ್ನಕ್ಕೆ. ಸೂರ್ಯ ಮಾರಕೇಶ್, ಬಾಧಕೇಶ್ ಮಾರಕೇಶ್. ಸೊ ಇಬ್ರು ಲಗ್ನದ ಹಿಂದೆ ಮುಂದೆನೆ. ಅಂಡ್ ಬಾಧೆನ ಕೊಟ್ಟಿರೋದು ಶುಕ್ರನೇ. ಸೊ ಹಾಗಾಗಿ ನೀವು ಪ್ರತಿಯೊಂದು ನೋಡ್ಬೇಕಾಗತ್ತೆ. ಸೊ ಈಗ ಗೊತ್ತಾಯ್ತಲ್ಲ, 11th ಹೌಸ್ ಶುಕ್ರ ಎಕ್ಸಲೆಂಟ್ ಇಲ್ಲ, ಎಲ್ಲಾನು ಅದೇ ತರ ಬರೋದಿಲ್ಲ. ಸೊ ಇದಿಷ್ಟು ವಿಚಾರಗಳು ಇವರು ಕೊಟ್ಟಿದ್ದ. ಸೊ ಹಾಗೆ ನಿಮ್ಗೆ ಯಾವ್ದಾದ್ರು ಪೊಲಿಟಿಷಿಯನ್ಸ್ ಬಗ್ಗೆ ಆಗಿರಬಹುದು, ನಿಮ್ಗೆ ಡೇಟಾ ಬರ್ದು ಟೈಮಿಂಗ್ಸ್ ಗೊತ್ತಿದ್ರೆ ಇದರಲ್ಲಿ ಹಾಕಿ ಕಮೆಂಟ್ ಅಲ್ಲಿ. ಖಂಡಿತ ನಿಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ, ಲೈಕ್ ಸೊ ಬೇರೆಯವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ. ನೋಡಿ, ಮಕರ ರಾಶಿಗೆ ಮುಟ್ಟಿದೆಲ್ಲ ಚಿನ್ನ. ಎಲ್ಲಿ ಚಿನ್ನ? ಚಿನ್ನ ಇಲ್ಲ, ಎಂಥದ್ದು ಇಲ್ಲ, ಐರನ್. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ, ಯಾವ್ದಾದ್ರು ವ್ಯಕ್ತಿಗೆ ತುಂಬಾ ಸಮಸ್ಯೆ ಬರ್ತಾ ಇದ್ರೆ ಅಂದ್ರೆ 6, 8, 12 ಮನೆ ಆಕ್ಟಿವೇಟ್ ಆಗಿರುತ್ತೆ. ಸೊ ಆಗ ನಮ್ಗೆ ತುಂಬಾ ಸಮಸ್ಯೆಗಳು. ಇವ್ರಿಗೆ ಬರೀ ಇನ್ನು 6, 8 ಆಕ್ಟಿವೇಟ್ ಆಗೋದು, ಜುಪಿಟರ್ಗೆ 8ನೇ ಮನೆ ಆಕ್ಟಿವೇಟ್ ಆಗೋದು. ಅದ್ರ ಜೊತೆಗೆ ಈ ರಾಹು ಮೂವ್ ಆಗ್ಬೇಕು. ಸಪೋರ್ಟಿಂಗ್ ಸಿಗ್ತಾ ಇಲ್ಲ, ಪಬ್ಲಿಕ್ ಸಪೋರ್ಟ್ ಸಿಗ್ತಾ ಇಲ್ಲ, ಕಂಟಿನ್ಯೂ ಸಪೋರ್ಟ್ ಇಲ್ಲ, 41 ವರ್ಗೂ ಸಪೋರ್ಟ್ ಇಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ಸೊ ತುಂಬಾ ರಿಸ್ಕಿ ಇದೆ, ಫ್ಯೂಚರ್ ತುಂಬಾ ರಿಸ್ಕಿ ಇದೆ. ಲೈಫ್ ಲಾಂಗ್ ಜೀವಾವಧಿ ಶಿಕ್ಷೆ ಅದು ರಿಸ್ಕಿಗಿಂತ ಬೇರೆ ರಿಸ್ಕಿ ಇದೆ. ಸೊ ಹಾಗಾಗಿ ಆರೋಗ್ಯ ತುಂಬಾ ಮುಖ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ರಾಹು ಮಹಾದಶ, ಕೇತು ಮಹಾದಶ, ಶನಿ ಮಹಾದಶ, ಗುರು ಮಹಾದಶ ಅಂಡ್ ಚಂದ್ರ ಮಹಾದಶ, ದ ಮೋಸ್ಟ್ ಹೆಡೆಕ್, ದ ಮೋಸ್ಟ್ 90% ಪೀಪಲ್ ಸಫರ್ ಇನ್ ಚಂದ್ರ ಮಹಾದಶ. ಸೊ ಹಾಗಾಗಿ ರೆಮಿಡೀಸ್ ಮಾಡ್ಕೊಳ್ಳಿ, ಬಿಫೋರೇ ರೆಮಿಡೀಸ್ ಮಾಡ್ಕೊಳ್ಳಿ. ರೆಮಿಡೀಸ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ರೆಮಿಡೀಸ್ ಮಾಡ್ಕೊಂಡ್ರೆ ಹೋಗ್ಬಿಡುತ್ತಾ? ಇಲ್ಲ.
ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಗುತ್ತೆ. ಆ ಮೆಂಟಲ್ ಸ್ಟ್ರೆಸ್ ಇಂದ ಫಸ್ಟ್ ಆಚೆ ಬರ್ತೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.